ಕ್ಯೂ ನಿಂತಿದ್ರು. ಕಾಲೇಜ್ ಲೈಫ್ ಇಂದ 2000 ಜನ ಪ್ರಪೋಸ್ ಮಾಡಿದ್ದಾರೆ. ನೀನ ಫುಲ್ ವೈಟ್ ಆಗಿದೆ ಕಾಣ. ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ಹೇಳು. ಅದೇ ತಂದೆ ತಾಯಿ ಹೇಳೋದು ಮಾತು ಕೇಳ್ತೀಯ, ಯಾವ್ದು ತಪ್ಪೆ ಪಾಲಿಸ್ತೀಯ. ಮಾನ ಮರದಿದ್ದ ನೆತ್ತಿರಲ್ಲ, ನಾವು ವೈಟ್ ಗಿಲ್ವಾ. ನಮ್ಮ ಅಪ್ಪ ನನ್ ಮೇಲೆ ಫುಲ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಖುಷಿಯಾಗಿರ್ಬೇಕು. ನಿನ್ನಂತ ಹುಡುಗ ಸಿಕ್ಕಲ್ಲ, ಹುಡುಗ. ಅರ್ಥ ಆಯ್ತು ಅನ್ಸ. ಏನ್ ತಪ್ಪು ಮಾಡಿದೆ ನೀನೇ ಹೇಳ. ತಂದೆ ತಾಯಿ ಹೇಳೋದ್ ಮಾತು ಕೇಳ್ತೀಯ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇವತ್ತಿನ ವ್ಲಾಗ್, ಇವತ್ತಿನ ಡೇ ನಮ್ಮಮ್ಮ ಬೈಯೋದ್ರಿಂದ ಸ್ಟಾರ್ಟ್ ಆಯ್ತು. ಅಭಿಮಾನ ನಿನ್ನ ರೂಟು, ಅಭಿಮಾನಿಗೆ ಸಲ್ಯೂಟು. ಎಷ್ಟು ಸಾರಿ ಹೇಳ್ಬೇಕು ನಿಮ್ಗೆ, ಒಂದ್ಸಾರಿ ಹೇಳೋದು. ಬೆಳಿಗ್ಗೆ 5 ಗಂಟೆಗೆ ಯಾರಿದ್ರು, ಇಷ್ಟೊತ್ತಿಗೆ ಇದ್ದವ್ರು ಏನು ಉತ್ತರ ಮಾಡಿದವರು. ಈಗ ಅವ್ರುಗಳು ಡ್ಯೂಟಿಗೆ ಹೋಗ್ತಾರೆ. 10 ಗಂಟೆ ಗಂಟ್ಲು ನಿದ್ರೆಗಿಡಕ್ಕದ್ದ. ಮನೇಲಿರೋರೇನೋ 5 ನಿಮಿಷ ಮಲಿಕತ್ತಿದ್ದಾರೆ, ರೆಸ್ಟ್ ಮಾಡ್ಕತ್ತಿದ್ದಾರೆ. ಅದಕ್ಕೆ ಹೇಳೋದು ಸೌಂಡ್ ಕಡಿಮೆ ಮಾಡ್ಕೋಬೇಕು. ಅಲ್ಲ ಮಮ್ಮಿ, 5 ಗಂಟೆ ಆಗೈತೆ, ಎಲ್ಲಾರನು ಬೇಗ ಎದ್ದೊಳಿಸ್ತಿದೀನಿ, ನೀನು ಖುಷಿ ಪಡ್ಬೇಕು. 5 ಗಂಟೆಗೆ ಎದ್ದು ಏನ್ ಮಾಡಿದಾರಪ್ಪ ಅವರು? ನೀವು ಓದ್ಕೋಬೇಕಾ? ಮತ್ತೆ ಅವ್ರಿಗೆ ಸಣ್ಣ ಮಕ್ಳ ಓದ್ಕೊಂಡಾರ, ಎಕ್ಸಾಮ್ ಇದ್ದ. ಅದಕ್ಕೆ ಡಿಸ್ಟರ್ಬ್ ಮಾಡ್ಬಾರ್ದು. ನಿಮ್ ಮಾತ್ರ ನೋಡ್ಕೋಬೇಕು. ನನ್ಗೆ ಎಚ್ಚರಿಕೆ ಆಯ್ತು, ನಿದ್ದೆ ಬನ್ನರ್ದು ಅಂತಾನೆ ಬಟ್ಟೆಗಳು ಮಡ್ಸಾಕ್ತಾ ಕೂತೀನಿ. ನೀ ಮಡ್ಸ್ಕೊತಿದ್ದೀಯ? ಏನು ಇಲ್ಲ, ಏನಂದ್ರೆ ಏನು ಇಲ್ಲ ಕಣ. ಬಟ್ಟೆ ಮಡಿಸ್ಕೋಬೇಕು ಒಂದು ಅಂತ ಏನಿಲ್ಲ, ನಾವೇ ಮಾಡಿ ಮಡಗ್ಬೇಕು. ಏನಾರ ಒಂದು ಮಗ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಾನು 3:45 ಇದ್ದಿದ್ದು ಎಚ್ಚರ ಆಯಿತು. 3:45 ಮೊಬೈಲ್ ನೋಡ್ಕೊಂಡಿದ್ದೆ. ಸೌಂಡ್ ಕಮ್ಮಿ ಕೊಟ್ಟಿರೋದಿಲ್ಲ, ಅವಾಗೂ ಜಾಸ್ತಿನೇ ಇತ್ತು. ಬಟ್ ಇವಾಗ ನಮ್ಮಮ್ಮ ಇದ್ರಲ್ಲ ಉಗಿತವ್ರೆ ನನ್ನ ಸೌಂಡ್. ಅಂದ್ರೆ ಲೈಕ್ ಯೂಟ್ಯೂಬ್ ನೋಡ್ತಾ ಇದ್ದೆ, ಡಾಕ್ಟರ್ ಬ್ರೋ ವಿಡಿಯೋಸ್ ನೋಡ್ತಾ ಇದ್ದೆ. ನಮ್ಮಮ್ಮ ಉಗಿತವ್ರೆ ನನಗೆ. ನಮ್ಮಮ್ಮ ಗಾಯ್ಸ್ ನನ್ನ ಬಟ್ಟೆ ಮಾಡಿಸಿರ್ತಾವ್ರೆ. ನಾನು ಬಟ್ಟೆ ಎಲ್ಲ ಮಡ್ಸಕ್ಕಲ್ಲ. ನಾನು ಯಾವತ್ತೂ ಮಡ್ಚಿಟ್ಟಿದ್ದೀನಿ. ಯಾವಾಗಲೂ ಒಂದೊಂದ್ಸರಿ, ವರ್ಷಕ್ಕೊಂದ್ಸರಿ ಮಾಡ್ತೀನಿ ಅನ್ಸುತ್ತೆ. ವರ್ಷಕ್ಕೊಂದ್ಸರಿ ಅನ್ಸುತ್ತೆ ನಾನು ಬಟ್ಟೆ ಮಡ್ಸಕ್ಕದು. ಇವೆಲ್ಲ ಯಾವಾಗಲೂ ನಮ್ಮ ಅಕ್ಕ ಬಂದಾಗ ನಮ್ಮ ಅಕ್ಕ ಮಡ್ಚಾಕ್ತಾಳೆ, ಸ್ವಾತಿ, ಅಥವಾ ನಮ್ಮ ಅಮ್ಮ ಮಡ್ಸಾಕ್ತಾರೆ. ಬಿಟ್ರೆ ಇನ್ನು ಯಾರು ಮಡ್ಸಕ್ಕಿಲ್ಲ. ಚೈತ್ರ ಅಕ್ಕ ಯಾವಾಗಲೂ ಅವಳು ಅಷ್ಟೇ ಒಂದೊಂದು ವರ್ಷಕ್ಕೆ ಒಂದೊಂದ್ಸರಿ ನನ್ನ ಬಟ್ಟೆನ ಮಡ್ಸಾಕಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಮಡ್ಸಿಡ್ತವ್ರು ನಮ್ಮಮ್ಮ. ಇದನ್ನೆಲ್ಲ ಇನ್ನೊಂದು ವಾರ ಆದ್ಮೇಲೆ ಫುಲ್ಲು ಮತ್ತೆ ಅದೇ ಪರಿಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ. ಮತ್ತೆ ಹಂಗೆ ಮಾಡ್ಬೇಕು ಅಂತ ನಂಗಿಲ್ಲ. ಇವತ್ತಿನ ವ್ಲಾಗ್, ಇವತ್ತಿನ ಡೇ ನಮ್ಮಮ್ಮ ಬೈಯೋದ್ರಿಂದ ಸ್ಟಾರ್ಟ್ ಆಯ್ತು. ಸರಿ ಆಯ್ತು ಮಮ್ಮಿ, ಇನ್ಮೇಲೆ ನಂಗೆ ಮಾಡಲ್ಲ. ಗುಡ್ ಮಾರ್ನಿಂಗ್ ಹೇಳ್ಬಿಡು ಹಂಗೆ. ಹಾ, ಗುಡ್ ಮಾರ್ನಿಂಗ್. ಜೋರಾಗಿ ಮಾತಾಡವ, ಕೇಳಿಸಲ್ಲ. ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಆಮೇಲೆ ಎದ್ದು ಸ್ನಾನ ಮಾಡಿದ್ದೀನಿ, ಮುಖ ತೊಳ್ಕೊಂಡು ಮತ್ತೆ ಮಲ್ಕೊಂತೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಾನು ಮತ್ತೆ ಮಲಗಿದ್ದೆ. ಮತ್ತೆ ಅವಾಗ ನಾನು ಇದ್ದಾಗ ಒಂದು ಅರೌಂಡ್ 5 ಗಂಟೆ 7 ನಿಮಿಷ ಆಗಿತ್ತು. ಇವಾಗ 8 ಗಂಟೆ 8:15 ಆಗಿದೆ. ನಮ್ಮಮ್ಮ ನಮ್ಮಪ್ಪ ನನ್ನ ಮೇಲೆ ಫುಲ್ ಬೇಜಾರ್ ಮಾಡ್ಕೊಂಡ್ಬಿಟ್ಟವ್ರೆ. ಯಾಕೆ ನಮ್ಮಮ್ಮ ನನ್ನ ಮೇಲೆ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ. ಯಾಕೆ ನನ್ ಮುಖ ನೋಡ್ತಾ ಇಲ್ಲ ನಮ್ಮಪ್ಪ. ಯಾಕೆ ಹೇಳ? ಹೇಳೋದ್ ಮಾತು ಕೇಳಿದ್ರೆ ಖುಷಿಯಾಗಿರ್ಬೇಕು. ನಿನ್ನಂತ ಹುಡುಗ ಸಿಕ್ಕಲ್ಲ, ಹುಡುಗ. ಅರ್ಥ ಆಯ್ತು ಅನ್ಸುತ್ತೆ. ಹೇಳೋದ್ ಮಾತು ಕೇಳ್ತೀಯ, ಬುದ್ಧಿವಂತ ಆಗ್ಬಿಟ್ಟಿದೀಯ. ಅವ್ರದಷ್ಟು ಎಷ್ಟೊಂದು ಬುದ್ಧಿ ಜಾಸ್ತಿ ಆಗ್ಬಿಡೋರ ಗುಡ್ ನಮ್ಗೆ. ಏನ್ ತಪ್ಪು ಮಾಡಿದೆ ನೀನೇ ಹೇಳ. ತಂದೆ ತಾಯಿ ಹೇಳೋದ್ ಮಾತು ಕೇಳ್ತೀಯ. ಇರಿಸಿದ್ರ ಹೇಳು. ಅದೇ ತಂದೆ ತಾಯಿ ಹೇಳೋದ್ ಮಾತು ಕೇಳ್ತೀಯ.
ಯಾವ್ದು ತಪ್ಪೆ ಪಾಲಿಸ್ತೀಯ ಯಾವ್ದು ತಪ್ಪದೆ ಪಾಲಿಸ್ತೀಯ ಯಾಕಂದ್ರೆ ನನ್ನ ಮಗ ಓದ್ತಾ ಇದ್ದಾಗ ಕಾಲೇಜ್ ಓದ್ತಾ ಇದ್ದಾಗ ಯಾವ ಮಾತು ಕೇಳ್ತಿರ್ಲಿಲ್ಲ. ದೊಡ್ಡ ವ್ಯಕ್ತಿ ಆಗ್ಬಿಟ್ಟವನೆ. ಆ ಉದ್ದೇಶಕ್ಕೆ ತಂದೆ ತಾಯಿ ಹೇಳೋದ್ ಮಾತನ್ನ ಪಾಲಿಸ್ತಾನೆ. ರಾಮ ಲಕ್ಷ್ಮಣ ಪಾಲಿಸ್ತಿದ್ರಂತಲ್ಲ ಹಂಗ ಪಾಲಿಸ್ತಾನೆ. ಆ ಉದ್ದೇಶಕ್ಕೋಸ್ಕರ ಗುಡ್ ಬಾಯ್. ನನ್ ಬಟ್ಟೆ ಐರನ್ ಮಾಡಿರೋದು ಮಾಡ್ಲಿಲ್ಲ ಆದ್ರೂ ಗುಡ್ ಬಾಯ್. ಏನಾಯ್ತು ಗೊತ್ತಾ, ನಾವ್ ಒಬ್ಬ ನೈಟ್ ಕಾಲ್ ಮಾಡ್ಬಿಟ್ಟು ಊರಿಂದ ಬರ್ಬೇಕಾರೆ ಬಟ್ಟೆ ಐರನ್ ಮಾಡ್ಬಿಟ್ಟು ಮಾಡುವ ಅಂತ ಹೇಳಿದ್ರು. ನಾನ್ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದೆ, ನನ್ಗೆ ಮರ್ತೋಗ್ಬಿಟ್ಟಿದೆ. ನಾನು ಯಾವ ಕ್ರಿಕೆಟ್ ನೋಡ್ತಿದ್ದೆ KKR ವರ್ಸಸ್ MI, ಅದ್ರಿಂದ ಮರ್ತೋಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಕೇಳ್ತವ್ರ ಐರನ್ ಮಾಡ್ದ ಅಂತ ಮಾಡಿಲ್ಲ ನಾನು. ಯಪ್ಪ ದೇವ್ರ, ಅವಾಗಿಂದ ಫುಲ್ ಬೇಜಾರಾಗ್ಬಿಟ್ಟು ಕೇಳೋರು ನೋಡಿ ಎಲ್ಲ ಎಷ್ಟು ಒಂದ್ 10-15 ವರ್ಷದಿಂದ ಏನೇನ್ ಕೋಪ ಇದ್ದಲ್ಲ ಒಟ್ಟಿಗೆ ಹೇಳ್ಬಿಟ್ರು. ನಾವಪ್ಪ ಸ್ಕೂಲ್ ಕಾಲೇಜ್ ಎಲ್ಲ ಹೇಳ್ಬಿಟ್ರು. ನಮ್ಮಮ್ಮ ಹೋಗಿದ್ರು, ಬರೀ ಟೀ ಕುಡಿ ಇರೋಣ, ಟೀ ಮಾಡಿದ್ರೆ ಮಮ್ಮಿ ಟೀ ಕೊಡು, ಮಮ್ಮಿ ಟೀ ಕೊಡು. ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಾ ಎಲ್ಲಿ ಆಶೆ ಮಾಡಿದ್ಯಾ? ಅಲ್ಲಿಂದ ಓಡ್ ಬಂದಲ್ಲವ. ಏನ ಡಾರ್ಲಿಂಗ್, ಡಾರ್ಲಿಂಗ್ ಏನು ಡಾರ್ಲಿಂಗ್ ಮಾತಾಡಲ್ಲ? ನಾವು ಟೀ ಕುಡಿಯೋಣ. ಇಲ್ಲಿ ಕೆಳಗಡೆ ಮಾಡಿದಾರೆ ನೋಡಿ, ನೋಡಿ ನನ್ನ ಯೋಗ್ಯತೆ ಇದು. ಮಮ್ಮಿ ಏನ್ ಮಮ್ಮಿ ನನಗೆ ರೇಗಿಸ್ತಿದ್ಯಾ ನೀನು? ಬೆಳಗಿನ ತಿಂಡಿ ಏನು ಪಡ್ಡು. ಅಲ್ಲ ಫ್ರೆಂಡ್ಸ್, ನಾನು ಏನು ಯಾವಾಗ್ಲೂ ಬೆಳಗಿನ ತಿಂಡಿ, ಬೆಳಗಿನ ಊಟ, ಬೆಳಗಿನ ಇದು ಅಂತ ಹೇಳ್ತಿರ್ತೀನಲ್ಲ ವಿಡಿಯೋಸ್ ಅಲ್ಲಿ. ಅದಕ್ಕೆ ನಮ್ಮ ಅಮ್ಮ ಕರೆದ್ಬಿಟ್ಟು ಬೆಳಗಿನ ತಿಂಡಿ ಪಡ್ಡು ಅಂತ ಹೇಳ್ತಾರೆ. ನನ್ಗೆ ಹೆಂಗಾಗ್ಬೇಡ, ನನ್ಗೆ ಮಮ್ಮಿ ನನ್ಗೆ ನ್ಯಾಯ ಬೇಕು. ನಾಯಿ ಕೊಡ್ತಾರೆ ನಿಮ್ಗೆ. ಏನಂದೆ? ನಾಯಿ ಕೊಟ್ಟಾರ. ನಾಯಿ ಬೇಡ, ನನ್ಗೆ ನ್ಯಾಯ ಬೇಕು. ನಾನು ವ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡೋದು ಅವಾಗಿಂದ ಕಾಮಿಡಿ ಮಾಡೋದು ಜಾಸ್ತಿ ಮಾಡ್ಕೊಂಡು. ನಮ್ಮಮ್ಮ ಎಷ್ಟು ಸೀರಿಯಸ್ ಗೊತ್ತಾ ನಿಮ್ಗೆ ಗೊತ್ತಿಲ್ಲ. ನಮ್ಮಮ್ಮ ಹೊಡೆದೇ ಬಿಡ್ತಾರೆ, ಫುಲ್ ಬೇಜಾರಲ್ಲಿ ಇರ್ತಾರೆ, ಕೋಪದಲ್ಲಿ ಇರ್ತಾರೆ ಯಾವಾಗ್ಲೂ. ಬಟ್ ಎಲ್ಲ ಚೇಂಜ್ ಆಗ್ತಿದೆ ನಮ್ಮ ಮನೇಲಿ, ವಾತಾವರಣ ಎಲ್ಲ ಚೇಂಜ್ ಆಗ್ತಿದೆ. ವಾತಾವರಣ ಚೇಂಜ್ ಆಯ್ತದೆ ಇದ್ರೆ ಏನ್ ಮಾಡೋದು? ನಿಮ್ಮಂತ ಮಕ್ಕಳು ಎತ್ ಮಡಗಿನೆಲ್ಲ ನಾನು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಮಕ್ಕ ತೊಳ್ಕೊಂಡ್ ಬರ ಹೋದ. ಹೋಗ್ತೀನಿ ಇವ್ರಿಗೋಸ್ಕರ ನಾನು ಇಡ್ಲಿ ಮಾಡ್ತಾ ಇಲ್ಲ, ಇಡ್ಲಿ ತಿನ್ನೋದಿಲ್ಲ. ಮಮ್ಮಿ ಮೊನ್ನೆಯಿಂದ ನಾನು ನೀನ್ ಮಾಡಿರೋ ಇಡ್ಲಿನೇ ತಿಂತಾ ಇದೀನಿ ನಾನು. ಚೆನ್ನಾಗೈತೆ ಅನ್ಬಿಟ್ಟು. ಲವ್ ಯು ಮಮ್ಮಿ, ಚೆನ್ನಾಗಿ ಮಾಡ್ತೀಯ ಇಡ್ಲಿ. 100 ರೂಪಾಯಿ ಇಡ್ಲಿ. ಗೈಸ್ ಪಡ್ಡು ಮಾಡಿದ್ದಾರೆ. ಇನ್ನೊಂದು 5-6 ಎಕ್ಸ್ಟ್ರಾ ಇತ್ತು, ತಿನ್ಕೊಂಬಿಟ್ಟೆ. 3 hours later. ಗೈಸ್ ಜಸ್ಟ್ ಇವಾಗ ಎದ್ದು ರೆಡಿ ಆಗ್ತಾ ಇದ್ದೀನಿ. ಜಿಮ್ಗೆ ಹೋಗೋಣ ಅಂತ ನಮ್ಮ ಅಪ್ಪನೂ ಬಂದರು ಜಸ್ಟ್. ಡ್ಯಾಡಿ ಏನು ಮಾಡ್ತಿದ್ಯಾ? ನಮ್ಮಪ್ಪ ಡ್ರೆಸ್ ಚೇಂಜ್ ಮಾಡ್ತಿದ್ದೀರಾ? ಇವಾಗ ಜಿಮ್ಗೆ ಹೋಗ್ತಿದ್ದೀನಿ ನಾನು. ನಮ್ಮಮ್ಮ ಎಲ್ಲೋದ್ರು? ಅವ ಎಲ್ಲಿದ್ಯಾ? ಅಲ್ಲವ್ರೆ, ಮಾತಾಡ್ಕೊಂಡವ್ರೆ. ಏನಿಲ್ಲ, ಸುಮ್ಮನೆ ಕೇಳಿದೆ. ಮಾತಾಡ್ಕೊಂಡವ್ರೆ ಅವ್ರ ಜೊತೆ. ಪಾಪುನು ಆಟ ಆಡ್ತಿದ್ದಾಳೆ. ಪಾಪು ಏನಾರ ಆಚೆ ಕಡೆ ಇದ್ರೆ ನಮ್ಮಮ್ಮ ಆಚೆ ಕಡೆ. ಅವ್ರ ಹಿಂದೆ ಇರ್ತೀರಿ, ಹೆಂಗಾರ ಆಟ ಆಡ್ಕೊಳ್ಳಿ, ಬಟ್ ಅವ್ರ ಹಿಂದೆ ಇರ್ಬೇಕು ನಮ್ಮಮ್ಮ. ಬಿಸ್ಕಿದ್ ಬಿಟ್ರೆ ಅಂತ ಭಯ ನಮ್ಮಮ್ಮಗೆ. ಅದಕ್ಕೆ ಕೈ ಮುಕ್ಕೋಬಳಿ ನೀವು ಪೂಜೆ ಮಾಡಿದಳು ನಮ್ಮ ಪಾಪು. ಬುಕ್ ಮಾಡಿಕೊಂಡು ಭಗವದ್ಗೀತೆ ಏನಜ್ಜಿ ಅಂದ, ಅದು ಕೃಷ್ಣಾರ್ಜುನ ಫೋಟೋ ತಕೊಂಡ್ರಲ್ಲ, ಅದಕ್ಕ ಓದ್ತೀನಿ ಕಣಜ್ಜಿ ಅಂದ್ಬಿಟ್ಟು ಅದಕ್ಕೆ ಮಡಿಕೊಂಡು ಕೂತ್ಕೊಂಡು ಕೃಷ್ಣಾರ್ಜುನ ಅಂತ ಓದ್ಬಿಟ್ಟವ. ಅದು ಯಾವ್ದೋ ಫೋನ್ ಹಾಕೊಂಡು ಕೂತ್ಕೊಂಡ್ರೆ ನಮ್ಮ ಅಜ್ಜಿಗೂನುವೆ ನಮ್ಮ ಅಮ್ಮನ್ಗ ಒಳ್ಳೇದ್ ಮಾಡಪ್ಪ ಅಂತ ಅಂದ್ಬಿಟ್ಟು. ಹೌದಾ? ಗಂಧನ ಕಡ್ಡಿ ಹಸ್ಬಿಟ್ಟು ನಾನು ದೇವ್ರ ಸಾಮಾನು ಏನು ತೊಳೆದಿಲ್ಲ ಕಣವ ಅಂದ್ರೂ ಕೇಳಲಿಲ್ಲ. ಹೊಸಳ್ಳಿ ಅಣ್ಣ, ನಿಂಗೆ ಯಾವತ್ತರ ಆತರ ಒಳ್ಳೆ ಬುದ್ಧಿ ಬಂದಿದ್ಯಾ ಅಣ್ಣ? ನೀನ್ ಅಣ್ಣ ಫುಲ್ ವೈಟ್ ಆಗಿದೆ ಕಾಣ. ನಾನು ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ಮಾನ ಮರದಿದ್ದ ನೆತ್ತಿರಲ್ಲ, ನಾವು ವೈಟ್ ಗಿಲ್ವಾ? ನಿಮ್ಮಲ್ಲಿ ಕರಗಿದ್ದೆ ನಾನು. ನನ್ನ ಮದುವೆದಲ್ಲಿ ವೈಟ್ಗೆ ಇತ್ತು, ದಾವಡೆ ಬಳ್ಳೆ ಎಲ್ಲ ಹತ್ಕೊಂಡೆ ಇತ್ತು. ಹೋಗಿ ನಾನ್ ಮದುವೆ ಮಾಡ್ಕೊಂಡೆ ಅಷ್ಟೇ. ಹೋಗಿ ನಾನ್ ಮದುವೆ ಮಾಡ್ಕೊಂಡ್ರೆ ನೀನ್ ಮಾಡ್ಕೊ, ಅವ್ರು ದಿಕ್ಕಿರ್ಲಿಲ್ಲ, ಅದಕ್ಕೆ ಒಪ್ಕೊಂಡೆ. ನನ್ನ ಮಾಡ್ಕೊಳ್ಳೋರು ದಿಕ್ಕಿರ್ಲಿಲ್ವಂತೆ. ಮಾಡ್ಕೊಂಡೆ ಇಡ್ತಾನೆ ನೀವು ಚೂರು ಬೆಳ್ಬೇಕಾಗಿರೋದು. ಇಲ್ಲಾಂದ್ರೆ ನೋ ಕಾಮೆಂಟ್ಸ್.
ಫೋಟೋ ಮಾಡ್ಬೇಕಾದ್ರೆ ತೋರಿಸ್ತೀನಿ ಮದುವೆ ಫೋಟೋ. ಹೌದಾ? ನನಗೆ ಹುಡುಗಿರಿ ಕ್ಯೂ ನಿಂತಿದ್ರು. ಕಾಲೇಜ್ ಲೈಫಿಂದ 2,000 ಜನ ಪ್ರಪೋಸ್ ಮಾಡಿದ್ದಾರೆ. ಎಲ್ಲಿಂದ ಕ್ಯೂ ನಿಂತಿದ್ರು? ಏನಾದ್ರು ನಗಿತಾರೆ. ಮುಖ ತೊಳಿಬೇಕು. ಸರಿ ಆಯ್ತು, ನಾನು ಜಿಮ್ ಹೋಗ್ಬರ್ತೀನಿ. ಬಾಯ್. ಜಸ್ಟ್ ವರ್ಕೌಟ್ ಮುಗಿಸ್ಕೊಂಬಂದೆ. ನಮ್ಮ ಅಪ್ಪ ಅಮ್ಮ ಮನೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ. ಇದಷ್ಟಕ್ಕೆ ಎಷ್ಟು ಬತ್ತ ಸ್ಟಾರ್ಟ್ ಮಾಡೋದು, ಅದು ಕರೆಕ್ಟ್ ಆಗಿ ಇದೊಂದು ಡಿಸೈನ್ ಮಾಡೋಣ, ಇದೊಂದು ಡಿಸೈನ್ ಮಾಡೋಣ. ಇದು ಕೆಳಗಡೆ ಇದೇನ್ ಡಿಸೈನ್ ಇದೆ? ಅದು ಮನೆ ಬಾಕ್ಲುದು. ಅದು ನಮ್ಮ ಇದು ಕಿಚನ್ ರೂಮ್ ಮಾಡೋದಲ್ಲ, ಆ ಥರ 8 ಬಾಕ್ಲುದು. ಏನ್ ಮಮ್ಮಿ, ಏನ್ ಸಮಾಚಾರ? ಯಾಕೋ ಹುಷಾರಿಲ್ಲ ಕಣ. ಯಾಕೋ ಹಾಸ್ಪಿಟ್ಲ್ ಹೋಗ್ತಾನೆ, ಕರ್ಕೋಬೇಕು ತಾನೆ? ಹಲೋ, ಹೋಗ್ಬಾ ಹಾಸ್ಪಿಟ್ಲಿಗೆ. ನಾನು ಇದಕ್ಕೆ ಆಫೀಸ್ಗೆ. ಅಪ್ಪು ಚಿತ್ರಾನ್ನನೇ ಮಾಡ್ತೀನಿ. ಸರಿ. ಯಾಕಂದ್ರೆ ಚಪಾತಿ ಸರಿ. ಚಿತ್ರಾನ್ನನೇ ಬಾಕ್ಸ್ ಅದನ್ನ ಮೇಲ್ ಹಾಕಿದಾರ. ಕಂಪ್ನಿಗೆ ತಗೊಂಡ್ ಹೋಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ತಗೊಂಡ್ ಮನೆಗೆ ಕೂತ್ಕೊತೀನಿ. ಮೂರು ದಿನದಿಂದ ಹಂಗೆ ಮಾಡ್ತಿದ್ದೀನಿ, ಅದಕ್ಕೆ ಕಂಪ್ನಿಲಿ ತಿಂತಾ ಇಲ್ಲ, ಅದನ್ನೇ ವಾಪಸ್ ಮನೆಗೆ ತಗೊಂಬಂದು ತಿಂತಾ ಇದ್ದೀನಿ. ಅದಕ್ಕೆ ನಮ್ಮ ಅಮ್ಮ ಆ ಗಡ್ಡನ ಬೆಳಿಗ್ಗೆನೆ ಹೇಳ್ದೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ ಅಂತ, ಅದನ್ನು ಕೇಳಿಲ್ಲ. ಎಲ್ಲ ನನಗೆ ಹೇಳಿ 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 ನಮ್ಗೆ ರೋಸ್ ಹೋಗೋದು. 22 ವರ್ಷದ ಮಗ ಇನ್ನೂ ನಾವೇ ಹೇಳ್ಕೊಡ್ಬೇಕು. ಸುರೈತ ಮಗನಿಗೆ ಇನ್ನೂ ನಾವ್ ಹೇಳ್ಕೊಡ್. ಬೇರೆಯವ್ರ ಮನೇಲೆಲ್ಲ ಈ ತರ ಇಲ್ಲ, ಅವ್ರ ಪಾಡ ಅವ್ರವ್ರಿಗೆ ಅಂತ ಇರ್ತಾರೆ. ಇನ್ನೂ ಪ್ರತಿಯೊಂದಕ್ಕೂ ನನ್ಗೆ ಒಂದು ಸೇವೆ ಮಾಡ್ಕೊಳಕ್ಕೂ ಹೇಳ್ಬೇಕು, ಒಂದು ಉಗುರು ಕಟ್ ಮಾಡ್ಕೊಳಕ್ಕೂ ಹೇಳ್ಬೇಕು. ಏನ್ ಮಾಡ್ಕೊಂಡೆ ಆ ತರ ಜನ್ಮ ಕೊಟ್ಬಿಟ್ಟು ಅನ್ಸುತ್ತೆ. ನಮ್ ಸಪೋರ್ಟ್ ಇದ್ದಿದ್ದು ಮಾಡಿದ್ರೆ ಸರೋಗಿ. ಸರಿ ಆಯ್ತು, ನಾನು ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ. ನೋಡು ಬರೇ ಅಲ್ಲ ಕಣ, ಒಬ್ಬ ಹೆಣ್ಣೆನ್ಸು 5 ಜನ ಗಂಡಸನ್ನ ವಾರದ ಉಳಿಸ್ಬಿಡ್ಲಲ್ಲ ತಕ. ಏನಾಗ್ತದೆ ಆಸಿಡ್ ಅಲ್ಲ, ಮೂಗಿಗೆ ಮುಚ್ಚಿರೋದು. ಇಷ್ಟ ಕಂಡು ಹೊಡೆದ್ಬಿಟ್ಟು ಇವಾಗ ಕಿತ್ಕೊಳ್ಳೋಕ್ಕಾಗಲ್ಲ. ಏನು ಹೆಣ್ಮಕ್ಳು ಏನು ಹೊಡೆದು ನೀರು ಕುಡಿಸ್ಬಿಟ್ಲು. ಅದೇ ಅಲ್ಲ, ನಿಮ್ಗೆ ಹೆಂಗಸ್ರಿಗೆ ಇದೇ ಸೀರಿಯಲ್ ಹುಚ್ಚು ನೋಡಿ, ಹೆಂಗೆ ಮಾಡ್ಬಿಡ್ತಾರ ಅದನ್ನ ಹೋಗಿ ಇಷ್ಟಪಡ್ತೀರಾ. ಮಮ್ಮಿ ಏನೋ ಕರ್ದಲ್ಲ, ಸ್ಕ್ರೀನ್ ಕಲರ್ ಡಬ್ಬದಲ್ಲಿ ಬಾಕ್ಸ್ ಇದ್ದೆ ಮಡಗಿದ್ದಿ. ಬಾಕ್ಸ್ ಇಲ್ಲ, ಬಾಕ್ಸ್ ಬೇಕಲ್ವಾ? ಇಲ್ಲಿ ಕಡ ಅಷ್ಟು ದೂರ ಏನ್ ಬೇಕು ಹೇಳು, ನೀನು ಎತ್ಕೊಡ್ತೀನಿ. ನಾನು ಇದಾ ಗ್ರೀನ್ ಕಲರ್ ಡಬ್ಬ ಎತ್ಬೇಕಾ? ಡಬ್ಬ ನಾನೇನಾದ್ರೂ ಡಬ್ಬ ಎತ್ಕೊಡ್ತಾ ಇದೀನಿ. ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸರಿ, ಇವಾಗ ನಾವು ಬಾಕ್ಸ್ ಹೊಡಿತಾ ಇದೀವಿ. ನಮ್ಮಮ್ಮ ಆಲ್ರೆಡಿ ಟಿಫನ್ ಡಿನ್ನರ್ ಊಟ ಹಾಕೊಟ್ಟಿದ್ದಾರೆ. ಬನ್ನಿ ಚಿತ್ರಾನ್ನ ತಿನ್ನೋಣ. ಚಿತ್ರಾನ್ನ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇವಾಗ ಚಿತ್ರಾನ್ನ ತಿನ್ಬಿಟ್ಟು ಹೊರಡ್ತೀನಿ. ಗೈಸ್, ಏನಾಯ್ತು ಗೊತ್ತಾ, ನಾನು ನೈಟ್ ಊಟ ಮಾಡ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀನಿ ಕ್ಯಾಬ್ಗೆ. ಕ್ಯಾಬ್ ನೋಟಿಫಿಕೇಶನ್ ಬಂದಿಲ್ಲ, ಮತ್ತೆ ಇನ್ಫಾರ್ಮೇಶನ್ ಏನು ಬಂದಿರಲಿಲ್ಲ. ಯಾಕೆ ಬಂದಿಲ್ಲ ನಾನು ಆಮೇಲೆ ಅಂದ್ಕೊಂಡು ಓಕೆ ವರ್ಕ್ ಫ್ರಮ್ ಹೋಮ್ ಇರಬೇಕು ಅಂತ. ನಾನು ರೋಸ್ಟರ್ ನೋಡ್ಕೊಂಡಿಲ್ಲ, ಅಂದರು ಟೈಮ್ ಟೇಬಲ್ ಇರುತ್ತೆ, ಅದನ್ನ ನಾನು ನೋಡ್ಕೊಂಡಿಲ್ಲ. ಮನೇಲಿ ಲಾಗಿನ್ ಆಗ್ಬಿಟ್ಟು ಕೆಲಸ ಮಾಡಿದೆ. ಇವಾಗ ಬಂದ್ಬಿಟ್ಟು 6:30. ನಮ್ಮಮ್ಮ ಬಾಕ್ಸ್ಗೆಲ್ಲ ಹಾಕ್ಕೊಟ್ಟಿದ್ರು. ಬಾಕ್ಸ್ ಹಂಗೆ ಅಲ್ಲೇ ಇಟ್ಟಿದ್ದೀನಿ ಅಡುಗೆ ಮನೇಲಿ, ತಿಂದಿಲ್ಲ. ಇವತ್ತಿಂದು ವ್ಲಾಗ್ನ ಎಡಿಟ್ ಮಾಡ್ಬಿಟ್ಟು ಆಮೇಲೆ ಮಲ್ಕೊಂತೀನಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ 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 ಹೃದಯವಾದ ಧನ್ಯವಾದಗಳು ಇಲ್ಲಿ ಗಂಟ ಯಾರು ನೋಡಿದ್ರು ಅವ್ರಿಗೆಲ್ಲರಿಗೂ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.